ಪಿಡಿಒ ನೀವು ಏನು ಮಾಡ್ತಿದ್ದೀರಮ್ಮ ಕಾಪಿ ಎಲ್ಲಾನು ಈಗೆಲ್ಲ ತೊಗೊಂಬಂದು ಕೊಟ್ಟು ನನಗೆ ತೊಗೊಂಬಂದು ಬೇರೆ ವರ್ಕ್ಸ್ ಆಗೋದ್ರೊಳಗಡೆ ಅಲ್ಲ ನೀವು ಅದರಲ್ಲಿ ಇಲ್ಲದೇ ಪೇಮೆಂಟ್ ಎಲ್ಲ ಹೆಂಗೆ ಮಾಡ್ತೀರಮ್ಮ ಎಲ್ಲನೂ ಒರಿಜಿನಲ್ ಬುಕ್ಕಮ್ಮ ನಿಮಗೆ ಚೆಕ್ ಲಿಸ್ಟ್ ಇದೆ ಅಲ್ವಾ ಚೆಕ್ ಲಿಸ್ಟಲ್ಲಿ ಏನೇನು ಇರುತ್ತೆ ಅಂತ ಅದನ್ನು ಇಡಬೇಕಲ್ವಾ ಅವೆಲ್ಲ ನಿಮಗೆ ನೀವೇನೋ ಹೊಸ್ದಾಗಿ ಬಂದಿದ್ದಾರೆ ಯಾರೋ ಅಂತ ಕೇಳ್ಬೋದು ನೀವೆಲ್ಲ ಸರ್ವಿಸ್ ಆಗಿರೋರು ಎಲ್ಲ ಇರುತ್ತೆ ಹೆಂಗಮ್ಮ ಅದು ಈಗ ಇದು ಎಮ್ ಡಿ ತಗೊಂಡು ಬಂದು ತರಿಸಲಿ ಅಂತ ಏನಿದೆ ಅದರೊಳಗಡೆ ಈಗ ಬೇಕದು ಎಮ್ ಡಿ ನನಗೆ ಸರಿಯಲ್ಲ ಈಗ ನೀವು ಹೋಗಿ ತೊಗೊಬೇಕು ನನಗೆ ಬೇರೆ ಬಿಟ್ಬಿಟ್ಟು ಈಗ ಅದನ್ನು ಬೇರೆಯವ್ರು ನಾನು ನೋಡ್ತಿರ್ತೀನಿ ಕಾಮಗಾರಿಗಳು ಎಲ್ಲ ರೀತಿಯಲ್ಲಿ ನಡೆದಿರೋದು ಸರಿಯಾಗಿ ನಡೆದಿಲ್ಲ ಅಂತ ನಾಗೇನಹಳ್ಳಿ ಮತ್ತು ಬಲೂನಹಳ್ಳಿ ಮತ್ತು ಚೆಂಗಮ್ಮನಹಳ್ಳಿದು ಕಾಮಗಾರಿಗಳು ಸರಿಯಾಗಿ ನಡೆದಿಲ್ಲ ಅಂತ ಕಂಪ್ಲೇಂಟ್ ಯಾರು ಸರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಸರ್ ನೀವು ಬಂದಿರೋ ನಿಮ್ಮ ಹೆಸರು? ಒಂಬತ್ಸ್ಮನ್ ನಾವು ಇಲ್ಲೆಲ್ಲ ಇದು ಪರಿಶೀಲನೆ ಮಾಡ್ತಾ ಇದ್ದೀವಿ. ಪರಿಶೀಲನೆ ಮಾಡಿ ಏನು ಕ್ರಮ ತಗೊಳ್ತೀವಿ ಸರ್? ಅದೇ ಅಲ್ಲಿ ಏನು ನ್ಯೂನತೆ ಇದೆ ಅದ್ರ ಬಗ್ಗೆ ವರದಿ ಕೊಡ್ತೀರಾ? ಯಾವಾಗ ಕೊಡ್ತೀವಿ ಸರ್? ಅದು ಇನ್ನೂ ಇದೆ ಜಾಸ್ತಿ ಇದೆ. ಇವತ್ತು ಒಂದೇ ದಿನ ಇನ್ಸ್ಪೆಕ್ಷನ್ ಇನ್ನು ಇಲ್ಲ ಎಷ್ಟು ವರ್ಕ್ ಸರ್? ಎಷ್ಟು ವರ್ಕ್ಸ್ ಟೋಟಲ್? 31 ವರ್ಕ್. ಅಮೌಂಟ್ ಎಷ್ಟು ಬರುತ್ತೆ ಅವ್ರ ಪ್ರಕಾರವಾಗಿ? ಅಲ್ಲ 31 ವರ್ಕ್ದು ಎಷ್ಟು ಅಮೌಂಟು ಅದು ಕೊಟ್ಟಿಲ್ವಾ? ಟೋಟಲ್ ಪಂಚಾಯತ್ ಇದೆ ಬರೀ 1-2 ಗ್ರಾಮ ಮಾತ್ರ. 31 ವರ್ಗೂ ಒಂದೇ ಪಂಚಾಯತ್ ಇದೆ ಸರ್ ಕೇಸಂಬಲ್ ಅದೇನಾ? ಅಮೌಂಟ್ ಏನು ಇಲ್ಲ ಇಷ್ಟು ಅಮೌಂಟ್ ಆಗಿದೆ ಅಂತ. ಸರಿ ಓಕೆ ಥ್ಯಾಂಕ್ ಯು. ಬಗ್ಗೆ ನಾವು ಕೇಳಿದ್ವಿ. ನಾಗಲಹಳ್ಳಿ ಓಟ್ ಕುಂಟ ಅನ್ನೋದು 3,01,383 ರೂಪಾಯಿ ಹಗರಣ ಆಗಿದೆ. ಏನಪ್ಪ ಗಂಗಾಧರ್ ಅಂತ ಕೇಳಿದ್ವಿ. ಅವರಂತ ನಂತರ ನಾವು ನಮ್ಗೆ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ, ಬಿಲ್ ಮಾಡ್ಕೊಳ್ಳೋ ಕೆಪಾಸಿಟಿ ಅಂತ ಅವ್ರು ಹೇಳಿದ್ರು. ಆಯಿತು ಅಂತ ನಾವು ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ಬೇಕಂತ ನಾವು ಹೇಳಿದ್ವಿ. ಅಷ್ಟರಲ್ಲಿದ್ದರು. ಆಮೇಲೆ ಅವರು ತೀರ್ಮಾನ ಮಾಡೋಕ್ಕೆ ಕರೆದ್ರು, ನಾನು ಬಂದಿಲ್ಲ. ಆಮೇಲೆ ನಮ್ಮ ಮೇಲೆ ಕಿಡ್ನಾಪ್ ಕೇಸು ಆರೋಪ ಮಾಡಿದ್ರು. ಅವರೇ ಎತ್ತಿಟ್ಬಿಟ್ಟು ಎಲ್ಲಿ ಇಟ್ಟಿರೋ ಗೊತ್ತಿಲ್ಲ. 3 ದಿನ ಆದಮೇಲೆ ಅವರೇ ಕರ್ಸ್ಕೊಬಿಟ್ಟು ಇಲ್ಲ ಅವ್ರನ್ನ ನಮಗೆ ಕೇಸ್ ವಾಪಸ್ ತೊಗೊಂಡಿಲ್ಲ ಅಂದರೆ ನಿಮ್ಮ ಮೇಲೆ ಈ ಥರ ಡಬಲ್ಕೆ ಹಾಕಿ ನಮ್ಮ ಹುಡುಗರ ಮೇಲೆ ಎಲ್ಲನೂ ಹುಡುಗರ ಮೇಲೆ ಹಾಕಿ ಅವರ ಹೆಂಗಸು ಮಕ್ಕಳನ್ನೆಲ್ಲ ಕಳಿಸಿ ಗಲಾಟೆ ಮಾಡಿ ಈ ಥರ ಎಲ್ಲ ದೌರ್ಜನ್ಯ ಮಾಡಿದ್ರು. ನಾನು ಕಾನೂನು ಪ್ರಕಾರ ಏನಿದೆಯೋ ಅದೇ ಮಾಡ್ತೀನಿ, ನಾನು ಸಿದ್ಧವಾಗಿದ್ದೀನಿ. ಇವಾಗೂ ಅದೇ ಮಾಡ್ತಾ ಇದ್ದಾರೆ, ಕರೆಸ್ತಾನೆ ಇದ್ದಾರೆ ಸೆಟಲ್ಮೆಂಟ್ಗೆ. ನಾನು ಬರಲ್ಲ ಅಂತ ನಾನು ಇಷ್ಟು ಮಾತ್ರ ನಾವು. ಗಂಗಾಧರ್ ನಮ್ಮೂರು ಸದಸ್ಯರು. ಜಂಗಮನಲ್ಲಿ ರಾಜೇಂದ್ರ ರೆಡ್ಡಿ, ಇವರು ಅಧ್ಯಕ್ಷರು ಬಂದುಬಿಟ್ಟು ಸುನೀತಾ ಅವ್ರ ಹಸ್ಬೆಂಡು ಆನಂದ್ ರೆಡ್ಡಿ, ಅವರು ಪಿ ಡಿ ಒ ಇಂಜಿನಿಯರು ಇವರೆಲ್ಲ ಸೇರಿದ್ದಾರೆ. ಇವರೆಲ್ಲರ ಮೇಲೂ ಆರೋಪ. ಎಷ್ಟು ಅಮೌಂಟು ಸರ್? ಈ 3 ಊರಲ್ಲಿ ಹತ್ರ 1.5 ಕೋಟಿ ಆಗಿದೆ ಸರ್. ಅದರಲ್ಲಿ ಕೆಲಸ ಆಗಿರೋವು ಇದೆ, ಆಗದೇ ಇರೋವು ಇದೆ. ಇವತ್ತು ಅವ್ರು ಪರಿಶೀಲನೆ ಬಂದಿದ್ದಾರಲ್ಲ? ಹೌದು. ಅಕಸ್ಮಾತ್ ಅವ್ರು ಮಾಡಿರೋ ವರ್ಕ್ಸ್ ಮಾಡಿರೋದನ್ನು ಮೇಲೆ ನೀವು ಮಾಡಿದ್ದೀರಿ ಅಂದ್ರೆ ನಿಮ್ಮ ಮೇಲೆ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಆಯ್ತು, ಕ್ರಮ ತಗೊಳ್ಳಿ. ಅಲ್ಲ ಕೆಲಸ ಆಗಿರೋದು ಹೇಳ್ತಾ ಇದ್ದೀನಿ ಸರ್, ಮಾಡಿರೋವು ಇದಾವೆ, ಆಗದೇ ಇರೋವು ಇದಾವೆ. ಪರಿಶೀಲನೆ ಮಾಡಲಿ ಅವರು. ಅದು ಪರಿಶೀಲನೆ ಮಾಡಿ ಕ್ರಮ ತಗೋಬೇಕು. ಹೌದು, ಕ್ರಮ ಮಾಡಲಿ. ನಾವೇನ ತಪ್ಪು ಸುಲಿಗೆ ಕೊಟ್ಟಿದ್ರೆ ನಮ್ಮ ಮೇಲೆ ಕಾನೂನು ಪ್ರಕಾರ ಮಾಡಲಿ. ಅವ್ರು ಏನಿದ್ದಾರೆ ಅವರು. ನಾವು ತಪ್ಪು ನಮ್ಮ ಪಾಡಿಗೆ ನಾವು ಬಂದಿದ್ದೀವಿ, ಅವ್ರನ್ನೆಲ್ಲಿ ನಾವು ತಂದ್ಕೊಳಕ್ಕಾಗತ್ತೆ? ಅವರೇ ಊರಲ್ಲಿ ಎಲ್ಲೋ ಇದ್ಕೊಂಡು ನಮ್ಮ ಈ ಥರ ಹಿಂಸೆ ಕೊಟ್ಟರೆ ಯಾವ ಥರ ಕಂಪ್ಲೇಂಟ್ ಕೊಟ್ಟರು ನಮ್ಮ ಮೇಲೆ? ಅವರೇ ಕರ್ಸಿದ್ದು ನಾನು ಬೆಂಗಳೂರಿಂದ ಬಾ ಅಂತ ಮಾತಾಡಿದ್ದೆ ಅವರು. ನನ್ನ ಯಾಕೆ ಅವರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು? ನಡೀತಾ ಇದೆ ಸರ್ ಇದು ಒಂದು ತಿಂಗಳಿಂದ ಸರ್. ಇದು ನೋಡಿ, ಈ ಡೇಟ್ಗೆ 18/8/2025 ಈ ಡೇಟಿಗೆ ನಾನು ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ದೀನಿ. ಈ ಅರ್ಜಿ ಮುಖಾಂತರ ಪಿ ಡಿ ಒ ಆಗಲಿ, ಅಧ್ಯಕ್ಷರಾಗಲಿ, ಯಾರೇ ಆಗಲಿ, ಒಂದು ಇಂಜಿನಿಯರ್ ಆಗಲಿ, ಇದಕ್ಕೆ ನನಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ ಅವರು. ಇದಕ್ಕೆ ರೆಸ್ಪಾನ್ಸ್ ಕೊಡಬೇಕಲ್ಲ, ಇದಕ್ಕೆ ಏನಿದೆ ಮಾಹಿತಿ ಕೊಡಿ ಅಂತ ನಾನು ಕೇಳಿದ್ದೀನಿ. ಅವ್ರು ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ಒಂದು ಪಿ ಡಿ ಒ ಎಂಡೋರ್ಸ್ಮೆಂಟ್ಗಳು ಕೊಟ್ಟಿಲ್ವ? ಏನೂ ಇಲ್ಲ ಸರ್. ನೋಡಿ ಸರ್, ಇದು ಈ ಬಿಲ್ ಕಲೆಕ್ಟರ್ ಸೈನ್ ಮಾಡ್ಕೊಂಡಿದ್ದಕ್ಕೆ ಅವ್ರ ಮೇಲೇನೂ ದಬ್ಬಾಳಿಕೆ ಮಾಡಿದ್ದಾರೆ. ರಾಜೇಂದ್ರ ಅಧ್ಯಕ್ಷರು ಇದು ಯಾಕೆ ನೀನು ಅಷ್ಟು ಬೇಗ ಬ್ರಹ್ಮಾನಂದ ರೆಡ್ಡಿಗೆ ಸೀಲ್ ಮಾಡಿಕೊಟ್ಟೆ ಅಂತ ಕೇಳಿದ್ದಾರೆ.
ಅವ್ರಿಗೇನು ಪರ್ಮಿಷನ್? ನನಗೆ ಮಾತಾಡೋಕೆ ಹಕ್ಕಿದೆ, ನಾನು ಕೇಳಿ ಈಸ್ಕೊಂಡಿದ್ದೀನಿ. ಅವ್ರಿಗೇನು ಹಕ್ಕಿದೆ ಇದ್ರ ಬಗ್ಗೆ ಕೇಳೋಕ್ಕೆ? ಇದ್ರ ಬಗ್ಗೆ ಪಿ ಡಿ ಒ ಆಗಲಿ, ನಂಬರ್ ಆಗಲಿ, ಈ ಅಧ್ಯಕ್ಷರಾಗಲಿ, ಇವರು ತ್ಯಾಗಾಚಾರ್ಯ ಇದ್ದಾರಲ್ಲ, ಇವರು ಇಂಜಿನಿಯರ್ ಅವರಾಗಲಿ, ಯಾರೇ ಆಗಲಿ ಇದಾವರೆಗೂ ರೆಸ್ಪಾನ್ಸ್ ಕೊಟ್ಟಿಲ್ಲ. ಇದಕ್ಕೆ ನಮಗೆ ಜೀವ ಬೆದರಿಕೆ ಆಗ್ತಾ ಇದ್ದಾರೆ. ಸೆಟಲ್ಮೆಂಟ್ ಮಾಡ್ಕೊಳ್ಳಿ ಅಂತ ಇಷ್ಟು ಮಾತ್ರ ಇಲ್ಲ ಸರ್. ಕಾನೂನು ಪ್ರಕಾರ ಅವ್ರು ಏನಿದೆಯೋ ನಡ್ಕೊಂಡು ಹೋಗ್ಲಿ ಅಷ್ಟೇ. 4 ಜನಕ್ಕೆ ಒಳ್ಳೇದಾಗಲಿ. ನನ್ನ ಮನೆ ಕೇಳಿಲ್ಲ, ನನ್ನ ಮಕ್ಕಳು ಕೇಳಿಲ್ಲ, ಆಯ್ತಾ? ಏನು ಸತ್ಯ ಇದೆ ಆಚೆ ಬರಲಿ. ಹೌದು, ಏನು ಸತ್ಯ ಇದು ನೋಡಿ ಸರ್. ಅವ್ರು ತಿನ್ನಿಲ್ಲ ಅಂದರೆ ಅವ್ರು ಏನು ಹೇಳ್ತಾ ಇದ್ದಾರಲ್ಲ, ನಾವು ಏನು ಮಾಡಿಲ್ಲ ಅಂದರೆ ಮಾಡಿಲ್ಲ ಅಂದರೆ ಕಾನೂನು ಪ್ರಕಾರ ಏನಿದೆ ಅದು ತೀರ್ಮಾನ ಆಗಲಿ. ಕೋರ್ಟ್ ಮುಖಾಂತರ ಏನಿದೆಯೋ ಜಡ್ಜ್ ಯಾವಾಗ ಡಿಸೈಡ್ ಮಾಡ್ತಾರೆ ತಿಂದಿದ್ದಾರಾ ಇಲ್ವಾ ಅಂತ. ನಾವ್ಯಾಕೆ ಹೇಳೋಣ ಸುಮ್ಮನೆ? ನಾವು ಡಾಕ್ಯುಮೆಂಟ್ ಪಕ್ಕ ಕೊಟ್ಟಿದ್ದೀವಿ, ಅದ್ರ ಪ್ರಕಾರ ಏನಿದೆ ಅವರು ಬಂದಿದ್ದಾರೆ ಆಫೀಸರ್ಸು, ಕ್ರಮ ತಗೊಳ್ಳಿ. ಅವ್ರು ಏನಿದೆ ಫಾಲೋ ಮಾಡಲಿ. ನಾವು ಸುಳ್ಳು ದಾಖಲೆ ಮಾಡಿದರೆ ನಮ್ಮ ಮೇಲೆ ಕಾನೂನು ತಗೊಳ್ಳಿ, ರೆಡಿ. ಬನ್ನಿ ಸರ್. ಅದು ಬಿಡು, ಅದು ಮನೆಯದಾಗೆ. ಅದು ಬೇರೆ ಇಲ್ಲ ಅದೆಲ್ಲ ಇಲ್ಲ ಸರ್. ಯಾವ ಕಡೆ ಮಾಡಿದ್ದೀರಪ್ಪ? ಅಲ್ಲ ನೀವು ನನ್ನ ಹತ್ರ ಡೈರೆಕ್ಟ್ ಮಾಡಿರೋ ಥರನೇ ತೋರಿಸಿ. ಹಂಗಲ್ಲ. ಯಾಕಂದ್ರೆ ಇದು ಇಬ್ಬರಿಗೂ ಆರ್ಗ್ಯುಮೆಂಟ್ ಅಲ್ಲ. ನೀವು ನಾನೇ ಕಂಪ್ಲೇಂಟ್ ಕೊಟ್ಟಿದ್ರೆ ಮಾಡಿರೋ ತೋರಿಸ್ಲಿ, ನಾವು ಒಪ್ಕೊಂತೀವಿ. ಮಾಡಿರೋ ಸಮಾಧಾನ ಎಂ.ಬಿ. ಬುಕ್ ಇಲ್ಲದೆ ಏನು ನೋಡೋದಕ್ಕಾಗುತ್ತೆ? ಕೊಡೋದೆಲ್ಲ ನನಗೆ ಇಲ್ಲ ಅಂತಂದ್ರೆ ನಾನು ಏನು ನೋಡ್ತೀನಿ? ನೀವು ಎಲ್ಲ